ಸ್ಟಾಪ್. ಉಯ್ಯಾಲೆ ಹೋಗೋ ಥರ ಆ ಕಡೆ ಈ ಕಡೆ ಏನಕ್ಕೆ ಹೋಗ್ತಾ ಇದೆಯಾ? ಅಷ್ಟಕ್ಕೂ ಏನಿನ್ ಪ್ರಾಬ್ಲಮ್? ಅತ್ತೆ ಮಾವ ಇಬ್ರು ನಮ್ಮ ಶೋಭನನ್ ಮುಹೂರ್ತದ ಬಗ್ಗೆ ಕೇಳೋದಕ್ಕೋಸ್ಕರ ಗುರುಗಳ ಹತ್ರ ಹೋಗಿದ್ದಾರೆ ಅಲ್ವಾ, ಅದೇ ಯೋಚನೆ. ಅದ್ರದ್ದು ಪ್ರಾಬ್ಲಮ್ ಏನು ಡಾರ್ಲಿಂಗ್? ಮದುವೆ ಆದಾಗಿಂದ ಅದು ಯಾವಾಗ ನಡೆಯುತ್ತೋ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ. ಪ್ರಾಬ್ಲಮ್ ಅಂದ್ರೆ ಬೇರೆ ಅಲ್ಲ, ಆಶ್ರಮಕ್ಕೆ ಹೋಗಿದ್ದಾರೆ ಅಲ್ವಾ, ಅಲ್ಲಿ ಏನ್ ನಡೆಯುತ್ತೋ ಏನೋ ಅಂತ. ಅದಲ್ಲ ಬಂಗಾರ. ಗುರುಗಳ ಹತ್ರ ಮುಹೂರ್ತ ಕೇಳ್ಕೊಂಬಂದಿದ್ದಾರೆ ಅನ್ಸುತ್ತೆ. ಇನ್ನು ನಮ್ಮ ಶೋಭನಾಗ್ ತೊಂದರೆನೇ ಇಲ್ಲ. ಗುರುಗಳು ಆಶ್ರಮದಲ್ಲಿ ಇಲ್ಲ ಅಂತ ನಿನಗೆ ಗೊತ್ತಿಲ್ಲ, ನಿನ್ ತಲೆನೋ ನಿನ್ಗೆ. ಅಪ್ಪ ಹೋಗಿದ ಕೆಲಸ ಏನಾಯ್ತು? ಗುರುಗಳು ಸಿಕ್ಕಿದ್ರಾ? ಮುಹೂರ್ತ ಇಡ್ಸಿದ್ರಾ? ಯಾವಾಗಂತೆ? ಗುರುಗಳು ಕೆಲವು ದಿನಗಳಿಂದ ಆಶ್ರಮದಲ್ಲಿ ಇಲ್ವಂತೆ. ನಿಮ್ಮ ಮದುವೆಗೆ ಅಂತ ಹೊರಟು ನಿಂತವರು ಆವಾಗ್ಲಿಂದ ಮಿಸ್ಸಿಂಗ್ ಅಂತೆ. ಅವರು ಹಿಮಾಲಯಕ್ಕೆ ಹೋಗಿರಬಹುದು, ಇಲ್ಲಾಂದ್ರೆ ಏನಾದರೂ ಅಪಾಯದಲ್ಲಿ ಸಿಕ್ಕಾಕೊಂಡಿರ್ಬೋದು ಅಂತ ಅವ್ರ ಶಿಷ್ಯ ಹೇಳ್ದ. ಹೌದಾ? ಅದ್ ಸರಿ, ಅವತ್ ನೀನ್ ಮಾತಾಡಿದ್ದು ಗುರುಗಳ ಹತ್ರನೇ ಅಲ್ವಾ? ಯಾರು ಮಾತಾಡ್ತಿರೋದು? ಗುರುಗಳೇನಾ? ಅಂದರೆ ನಾನು ಇಲ್ಲಿವರೆಗೂ ವೇದವತಿ ಹತ್ರ ಮಾತಾಡಲಿಲ್ವಾ? ಫೋನ್ ಎತ್ತಿದ್ದು ಯಾರು? ರಾಂಗ್ ನಂಬರ್. ಯಾಕೆ ಮಾತಾಡ್ತಿಲ್ಲ ಕೃಷ್ಣ? ಅಲ್ಲಮ್ಮ, ರಾಂಗ್ ನಂಬರ್ ಅಂತ ಹೇಳಿದ್ನಲ್ವಾ. ಸೌಮ್ಯ ಮಾತ್ರ ಗುರುಗಳೇ ಮಾಡಿದ್ದು ಅಂತ ಹೇಳಿದ್ಲು. ಚಿಕ್ಕ ಹುಡುಗಿ ಅಲ್ವಾ ಬ್ರದರು, ಮಿಸ್ ಮಾಡ್ಕೊಂಡಿರ್ತಾಳೆ. ನಾನು ಮಾತಾಡಿದ ಮಾತ್ರ ಖಂಡಿತವಾಗ್ಲೂ ರಾಂಗ್ ನಂಬರೇ. ಸುಳ್ಳು ಹೇಳ್ತಾ ಇಲ್ಲ ಅಲ್ವಾ? ಯಾಕೆ ಸುಳ್ಳು ಹೇಳ್ತಾರೆ ಅಂತ? ಏನ್ ಅಗತ್ಯ ಇದೆ ಅಂತ? ಏನಾದ್ರೂ ಮಾತಾಡಿದ್ರೆ ಅರ್ಥ ಇರಬೇಕು, ಆರೋಪ ಮಾಡಿದ್ರೆ ಆಧಾರ ಅನ್ನೋದು ಇರಬೇಕು. ನೀನ್ ಯಾಕೆ ಭಯ ಪಡ್ತಾ ಇದೀಯಾ? ನಾನು ಯಾಕೆ ಭಯ ಪಡ್ತೀನಿ? ನಿನ್ ಭಯ ನಿನ್ ಮುಖದಲ್ಲಿ ಚೆನ್ನಾಗಿ ಕಾಣ್ತಿದೆ. ಯಾವಾಗ ನೋಡಿದ್ರು ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀರಾ? ಸ್ವಲ್ಪ ಪಾಸಿಟಿವ್ ಆಗಿರೋದನ್ನು ಕಲ್ತ್ಕೊಳ್ಳಿ, ಮನಃಶಾಂತಿಯಿಂದಾದ್ರೂ ಇರ್ತೀರಾ. ಪಾಸಿಟಿವ್ ಆಗಿರೋದಂತೂ ನೀನ್ ನಮಗ್ ಹೇಳ್ತಾ ಇರೋದು ವಿಚಿತ್ರವಾಗಿದೆ ನಿಹಾರಿಕಾ. ಬ್ರದರು, ಅದಕ್ಕೆ ಜೊತೆ ಸರಿಯಾಗಿ ಮಾತಾಡೋದನ್ನ ಕಲ್ತ್ಕೊ ನೀನ್ ಮೊದಲು. ಸಾಕು ನಿಲ್ಸಿ ನಿಮ್ ಜಗಳನ. ಪ್ರತಿಯೊಂದಕ್ಕೂ ವಾದ ಪ್ರತಿವಾದ ಅಭ್ಯಾಸ ಆಗಿ ಹೋಗಿದೆ. ಎಲ್ಲ ಒಳಗಡೆ ಹೋಗಿ ಈಗ. ಅಮ್ಮ, ಮತ್ತೆ ಮುಹೂರ್ತದ ವಿಷಯ? ನಿಮ್ಮ ಅತ್ತೆ ಮನೇಲಿ ಶೋಭನ ನಡ್ಸೋದಿಕ್ಕೆ, ಅವರನ್ನೇ ಮುಹೂರ್ತ ಇಡ್ಸೋದಿಕ್ಕೆ ಹೇಳ್ಬಿಡೋಣ. ಹಾಗಾದ್ರೆ ಫೋನ್ ಮಾಡ್ಬೋದಲ್ವಾ? ಏನ್ರಿ, ಫೋನ್ ಮಾಡ್ರಿ. ಹೇಳಿ ಬಿಗ್ರೆ. ವೇದವತಿ ಗೌತಮಿ ಅವ್ರ ಹತ್ರ ಮಾತಾಡ್ಬೇಕಂತೆ. ಗೌತಮಿ, ಫೋನ್. ಮುಹೂರ್ತದ ವಿಷಯ ಏನಾಯ್ತು ಬಿಗ್ರೆ? ಆ ವಿಷಯದ ಬಗ್ಗೆನೇ ಮಾತಾಡ್ಬೇಕಂತೆ. ಸರಿ ಬಿಗ್ರೆ, ಫೋನ್ ಕೊಡ್ತೀನಿ ತಾಳಿ. ಹಲೋ, ಹೇಳಿ ಬಿಗ್ರೆ. ನಮ್ಮ ಕುಲಗುರುಗಳು ನಮಗ್ ಸಿಗ್ಲಿಲ್ಲ. ಮುಹೂರ್ತನ ನಿಮಗ್ ಗೊತ್ತಿರೋ ಪುರೋಹಿತರ ಹತ್ರನೇ ಇಡಿಸಿ ಬಿಗ್ರೆ. ಆಗ್ಲಿ ಬಿಗ್ರೆ, ಮುಹೂರ್ತ ನೋಡ್ಸಿ ನಿಮಗೆ ಕಾಲ್ ಮಾಡ್ತೀನಿ. ಹಾ ಸರಿ ಬಿಗ್ರೆ, ಇಡ್ತೀನಿ. ಅವರಿಬ್ರು ಶೋಭನಾ ಏನೋ ನಡೆದು ಹೋದ್ರೆ ಕೃಷ್ಣ ನಿಹಾರಿಕಾನ ಅವನೇ ಅಲ್ಲ, ಅವ್ರ ಅಜ್ಜಿ ಬಂದ್ರೂ ಬೇರೆ ಮಾಡೋಕ್ಕಾಗಲ್ಲ. ಮುಹೂರ್ತ ಇಡ್ತಿದ್ದ ಹಾಗೆ ಎಲ್ಲ ಏರ್ಪಾಡು ನೋಡ್ಕೋತೀವಿ. ಸರಿನಮ್ಮ. ಪಾಪ ಗುರುಗಳು ಏನಾದ್ರೂ ಏನೋ, ಅವ್ರು ಎಲ್ಲಿದ್ದಾರೆ ಅಂತ ಬೇಗ ಗೊತ್ತಾದ್ರೆ ಚೆನ್ನಾಗಿರುತ್ತೆ. ಗುರುಗಳ ಪ್ರಾಣಕ್ಕೆ ಯಾವುದೇ ಹಾನಿ ಆಗಿರ್ಲಿಲ್ಲ ಅಂದ್ರೆ ಅವ್ರು ಖಂಡಿತ ನಮ್ಮ ಮನೆಗೆ ಬರ್ತಾರೆ. ನಮಗೆ ಒಳ್ಳೇದು ನಡೆಯುವಂಥ ಕೆಲವು ಫಂಕ್ಷನ್ಗಳಲ್ಲಿ ನಾವು ಅಂದರೆ ಆಗದೆ ಇರೋರು ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ನಾವು ಅವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಬ್ರದರು, ಸ್ವಲ್ಪ ಪಾಸಿಟಿವ್ ಆಗಿರಿ. ಬಿ ಪಾಸಿಟಿವ್.
ಬಿ ಪಾಸಿಟಿವ್. ನಿಹಾರಿಕಾ ಭಯ ಪಡ್ತಾ ಇರೋದು ನೋಡ್ತಿದ್ರೆ ಗುರುಗಳಿಗಾಗಿರೋ ಆಕ್ಸಿಡೆಂಟ್ಗೆ ಅವಳಿಗೆ ಸಂಬಂಧ ಇರೋ ಹಾಗೆ ಅನ್ನಿಸ್ತಾ ಇದೆ ಬಾವ. ಹೇ ಡಾರ್ಲಿಂಗು, ಬಂದಿದ್ದೀನಿ ಡಾರ್ಲಿಂಗು. ಹೇ ಡಾರ್ಲಿಂಗು, ಬಂದಾಯ್ತು ಡಾರ್ಲಿಂಗು. ಏ ಇಲ್ಲೋಡು, ನಮ್ ಶೋಭನ ಒಂದು ರೇಂಜಲ್ಲಿ ಇರ್ಬೇಕು. ಏನು? ಅದೇ ಹೆಂಡ್ತಿ, ನಮ್ದು ಸಿನಿಮಾ ರೇಂಜಲ್ಲಿ ಇರ್ಬೇಕು ಅಂದೆ. ಇಲ್ಲಿ ನೋಡು, ಡೆಕೋರೇಟ್ ಮಾಡಿರೋ ಬೆಡ್ಡು, ಫ್ರೂಟ್ಸು, ಸ್ವೀಟ್ಸು, ಮಿಲ್ಕಿಂದ ಪರ್ಫ್ಯೂಮಿಂದ ತುಂಬ ಹೋಗಿರ್ಬೇಕು. ಲೈಫ್ ಲಾಂಗ್ ನೆನ್ಪಿಟ್ಕೊಬೇಕು. ಅಷ್ಟಕ್ಕೂ ಕೃಷ್ಣನ್ ಶೋಭನ ಅಂದ್ರೆ ಏನ್ ತಮಾಷೆನಾ? ನಿಲ್ಲಿಸ್ತೀಯ ನಿನ್ ಬಿಲ್ಡಪ್ನ? ಅಯ್ಯೋ, ನಮ್ ಫಸ್ಟ್ ನೈಟ್ ಬಗ್ಗೆ ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಹೇಳ್ತಾ ಇದ್ರೆ ಬಿಲ್ಡಪ್ ಅಂತೀಯಲ್ಲ ಹೆಂಡ್ತಿ. ನನ್ನ ಸ್ವಲ್ಪ ಪ್ರಶಾಂತವಾಗಿರೋದಕ್ಕೆ ಬಿಡ್ತೀಯಾ? ಹೌದು, ಆಗ್ಲೇ ನಾನೊಂದು ಗಮನಿಸ್ತೇವೆ ನಿಹಾರಿಕಾ. ಏನು? ಸ್ವಾಮೀಜಿ ಹೆಸರು ಕೇಳ್ತಿರ್ಬೇಕಾದ್ರೆ ನೀನ್ ಟೆನ್ಷನ್ ಪಡ್ತಾ ಇದೆಯಲ್ಲ. ನಿನ್ ಜಾತಕ ರಹಸ್ಯದ ಬಗ್ಗೆ ಹೇಳ್ಬಿಡ್ತಾನೆ ಅಂತ ಭಯ ಪಡ್ತಿದ್ಯಾ? ಹೌದು. ಹೆಂಡತಿ ನಮ್ಮ ಮದ್ವೆ ಸಮಯದಲ್ಲಿ ಫೋನ್ ಮಾಡಿದ್ದ. ಆಮೇಲೆ ನಮ್ಮ ಮನೆಗೆ ಬರಲೇ ಇಲ್ಲ. ನಮ್ಮ ಕುಟುಂಬದ ಮೇಲೆ ತುಂಬಾ ಅಭಿಮಾನ ಇರೋನು ನಿಜ ಹೇಳೋದಕ್ಕೆ ಯಾಕೆ ಬಂದಿಲ್ಲ ಅಂತೀಯಾ? ಬರ್ಬೇಕು ಅಂತಾನೆ ಹೊರಟಿದ್ದ, ನಾನೇ ತಡೆದು ನಿಲ್ಸಿರೋದು. ಹೌದಾ? ಹೇಗೆ? ನನಗ್ ಪರಿಚಯ ಇರೋ ಸುಪಾರಿ ಗ್ಯಾಂಗ್ಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಬೆದರಿಸಿ ವಾಪಸ್ ಕಳಿಸ್ಬಿಡಿ ಅಂತ ಹೇಳಿದ್ಯಾ? ಇಲ್ಲ, ಸಾಯಿಸಿ ಮೇಲ್ ಕಳಿಸಿ ಅಂತ ಹೇಳಿದೆ. ಸಾಯಿಸು ಅಂದ್ಯಾ? ಹೌದು. ನೀನ್ ಜೋಕ್ ಮಾಡ್ತಾ ಇದೆಯಲ್ಲ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆಣೆ ಮಾಡು. ನಿನ್ ಮೇಲೆ ಆಣೆ. ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡು. ನಮ್ಮ ಅಮ್ಮನ ಮೇಲೂ ಆಣೆ. ಗುರುಗಳು ದಾರಿನಲ್ಲಿ ಬರುವಾಗ ರೌಡಿಗಳು ಆಕ್ಸಿಡೆಂಟ್ ಮಾಡಿದ್ರು. ಸತ್ತೋದ ಅಂತ ಹೇಳಿದ್ರು. ಸ್ವಾಮೀಜಿ ಹುಟ್ಟಿದ ದಿನ ಯಾವತ್ತೋ ಗೊತ್ತಿಲ್ಲ ಮೇಡಮ್, ಆದ್ರೆ ಸತ್ತಿದ್ದ ದಿನ ಮಾತ್ರ 15ನೇ ತಾರೀಕು. ದೊಡ್ಡ ಗಂಡಾಂತರ ತಪ್ತು ಅಂತ ಅನ್ಕೊಂಡೆ. ಆದ್ರೆ ಅಷ್ಟರಲ್ಲೇ ಅವನು ಸತ್ತಿಲ್ಲ, ಹಾಸ್ಪಿಟಲಲ್ಲಿದ್ದಾನೆ ಅಂತ ಗೊತ್ತಾಗಿ ಅಲ್ಲಿಗೆ ಹೋದೆ. ಹಾಸ್ಪಿಟಲಿಂದ ಮಿಸ್ ಆದ. ಅವನಿಗೆ ಸಂಬಂಧಿಸಿರೋರು ಯಾರೋ ಕರ್ಕೊಂಡು ಹೋದ್ರು ಅಂತ ವಿಷಯ ಗೊತ್ತಾಯ್ತು. ನನ್ನ ಕಡೆಯವರು ಇನ್ನೂ ಅವನನ್ನು ಹುಡುಕ್ತಾನೆ ಇದ್ದಾರೆ. ಕೃಷ್ಣ, 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 ಏನಾಯ್ತು ಬಂಗಾರ? ಅಯ್ಯೋ ದೇವ್ರೆ, ನೀನ್ ನನ್ಗಿಂತ ಡೇಂಜರು. ನಾನು ಸಣ್ಣ ಪುಟ್ಟ ಕಳ್ತನ ಮಾಡಿದ್ದೀನಿ ಹೊರತು ಯಾವತ್ತೂ ಮರ್ಡರ್ ವರ್ಗೂ ಹೋಗಿಲ್ಲ. ನೀನ್ ನೋಡಿದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಆಗಿದ್ಯಾ. ನಾನು ಏನೇ ಮಾಡಿದ್ರು ನಮಗೋಸ್ಕರನೇ ಅಲ್ವಾ? ಹಾಗಾದ್ರೆ ಆ ಗುರುಗಳು ಹೊರಗಡೆ ಬಂದ್ರೆ ನೀನ್ ಸುಳ್ಳೆಲ್ಲ ಗೊತ್ತಾಗ್ಬಿಡುತ್ತಲ್ಲ. ಅದಕ್ಕೆ ನನ್ನ ಕಡೆಯವರು ಯಾರಿಗೂ ಅನುಮಾನ ಬರ್ತಿರೋ ಹಾಗೆ ಗುರುಗಳನ್ನ ಹುಡುಕ್ತಾ ಇದ್ದಾರೆ. ಹೇಳಿ ಮೇಡಮ್. ಗುರುಗಳ ಸುಳಿವೇನಾದ್ರೂ ಸಿಕ್ತಾ? ತುಂಬಾ ಹುಡುಕ್ತಾ ಇದೀವಿ ಮೇಡಮ್. ಅವರು ಯಾವ ಹಾಸ್ಪಿಟ್ಲಿಂದ ತಪ್ಪಿಸ್ಕೊಂಡ್ರೋ ಆ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡೋಗಿರೋರು ಡೀಟೇಲ್ಸ್ ಕೊಡಿ ಅಂತ ನಾವು ಹೆದರ್ಸಿದ್ವಿ. ಅವರು ಪೊಲೀಸ್ನವ್ರು ಕರ್ಸಿದ್ರು, ಅದಕ್ಕೆ ಬಂದ್ಬಿಟ್ವಿ ಮೇಡಮ್. ಏಯ್, ಅಪ್ಪಿ ತಪ್ಪಿ ಕೂಡ ನೀವು ಪೊಲೀಸರಿಗೆ ಸಿಕ್ಕಾಕೋಬೇಡಿ. ಸಿಕ್ಕಾಕೊಂಡ್ರೆ ನೀವು ನನ್ನ ಕೈಯಲ್ಲಿ ಸಾಯ್ತೀರಾ. ಸರಿ ಮೇಡಮ್. ಬೇಗ ಗುಡ್ ನ್ಯೂಸ್ ಹೇಳು. ಓಕೆ ಮೇಡಮ್. ಆ ಗುರುಗಳು ಎಲ್ಲೇ ಇದ್ರು ಸರಿ, ಬದುಕಿ ಹೊರಗಡೆ ಬರಬಾರ್ದು.
ನೀನೇನು ಓವರ್ ಆಗಿ ಆಡ್ತಾ ಇದ್ಯಾ? ತುಂಬಾ ಹೆದರಿಕೆ ಇರೋರ್ ತರ ನಾಟಕ ಆಡ್ಬೇಡ. ನಿನ್ನ ನೋಡ್ತಿದ್ರೇನೆ ನಿಜವಾಗ್ಲೂ ಭಯ ಆಗ್ತಾ ಇದೆ. ಹಾಗಾದ್ರೆ ನನ್ ಕೃಷ್ಣ ನಿಜವಾಗ್ಲೂ ಹೆದರ್ಕೊಂಡಿದ್ದಾರೆ ಅಂತ ಆಯ್ತು. ಭಯನ ದೂರ ಮಾಡ್ತೀನಿ. ನನ್ನ ಹಗ್ ಮಾಡ್ಕೊ, ನಿನ್ ಭಯ ಎಲ್ಲ ಹೊರಟೋಗತ್ತೆ. ನಾನು ನಿನ್ ಹೆಂಡತಿ. ಹಗ್ ಮಾಡ್ಕೊ. ಅಂದ್ರೆ ಹಾಗೆ ಮಾಡ್ಬಿಟ್ಟು ಸಾಯಿಸ್ಬಿಡ್ತೀಯಾ? ಏಯ್, ನಿನ್ಗೋಸ್ಕರ ನಾನ್ ಪ್ರಾಣ ಕೊಡ್ತೀನಿ. ನನ್ಗೆ ನೀನ್ ಅಷ್ಟಿಷ್ಟ ಆಗಿದ್ಯಾ? ನಿನ್ಗೋಸ್ಕರ ಎಷ್ಟು ಜನರನ್ನ ಬೇಕಾದ್ರೂ ಸಾಯಿಸ್ತೀನಿ ಹೊರತು ನಿನ್ನನ್ ಮಾತ್ರ ಸಾಯಿಸಲ್ಲ. ಬಾ, ಹಗ್ ಮಾಡು. ಹಗ್ ಮಾಡು. ಹಗ್ ಮಾಡು. ಒಂದ್ ಮುತ್ತು ಕೊಡು. ಕೊಡು. ಹಲೋ. ಹಾಯ್ ಬೇಬಿ, ಏನು ಮಾಡ್ತಿದ್ಯಾ ಬೇಬಿ? ಮಾತಾಡಿದ್ರೆ ಮುದ್ಗಳು ಉದುರು ಹೋಗುತ್ತಾ? ಮೌನವಾಗಿದ್ಯಾ? ಹಾಗೇನಿಲ್ಲ, ಮತ್ತೆ ಮಾತು ಹೊರಗಡೆ ಕೇಳಿಸುತ್ತೆ ಅಂತ. ಹೊರಗಡೆ ಕೇಳಿಸುತ್ತೆ ಅಂತ ಮನಸ್ಸಲ್ಲೇ ಮುಚ್ಚಿಟ್ಕೊಂಡ್ರೆ ನಿನ್ನ ಪ್ರೀತಿ ನನಗೆ ಹೇಗೆ ಗೊತ್ತಾಗುತ್ತೆ? ಮನ್ಸಿಂದ ನೋಡಿದ್ರೆ ಗೊತ್ತಾಗತ್ತೆ. ಹೌದಾ? ನಾನಂದ್ರೆ ನಿನ್ಗೆ ಯಾಕಷ್ಟಿಷ್ಟ? ಯಾಕಿಷ್ಟ ಅಂದರೆ ಹೇಳೋಕ್ಕಾಗಲ್ಲ. ಎಷ್ಟಿಷ್ಟ ಅಂತ ಬೇಕಾದರೂ ಹೇಳಬಲ್ಲೆ. ಎಷ್ಟು? ದೇವದಾಸ್ ಪಾರ್ವತಿನ ಪ್ರೀತಿಸೋ ಅಷ್ಟು, ಮಜ್ನು ಲೈಲಾನ ಪ್ರೀತಿಸೋ ಅಷ್ಟು, ಶಹಜಹಾನ್ ಮುಮ್ತಾಜ್ನ ಪ್ರೀತಿಸೋ ಅಷ್ಟು. ಇನ್ನೂ ಹೇಳಬೇಕಂದ್ರೆ ಅವ್ರು 3 ಜನದ ಪ್ರೀತಿ ಸೇರಿಸಿದ್ರೆ ಎಷ್ಟಾಗುತ್ತೋ ಅಷ್ಟು. ನಿನಗೋಸ್ಕರ ಸಾಯ್ತೀನಿ ಅಂತ ನಾನು ಹೇಳೋದಿಲ್ಲ, ಯಾಕಂದ್ರೆ ನಾವಿಬ್ರು ಲೈಫ್ ಲಾಂಗ್ ಒಟ್ಟಿಗೆ ಇರಬೇಕಂದ್ರೆ ನಾನು ಬದುಕಿರ್ಬೇಕಲ್ವಾ? ಯಾವಾಗ ಸಿಗೋಣ? ಹೇಳ್ತೀನಿ ಹೇಳ್ತೀನಿ ಅಂತಾನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಮನೇಲಿ ಸಿಚುಯೇಷನ್ ಸರಿ ಇಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಆದಷ್ಟು ಬೇಗ ನಾವು ಮೀಟ್ ಆಗಬೇಕು. ಶ್ಯೂರ್. ಬಾಯ್ ಬೇಬಿ. ಬಾಯ್. ಐ ಲವ್ ಯು ಬೇಬಿ. ಥ್ಯಾಂಕ್ಸ್. ಕಾವ್ಯ ಇದಕ್ ಮುಂಚೆ ಹೀಗಿರ್ಲಿಲ್ಲ. ಯಾರ ಜೊತೆ ಮಾತಾಡ್ತಾ ಇದ್ದಾಳೆ? ನಾರ್ಮಲ್ ಆಗಿ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾಳೆ. ನಾನೇ ಸುಮ್ಮನೆ ಏನೇನೋ ಊಹಿಸ್ಕೊತಾ ಇದ್ದೀನಿ. ಐ ಲವ್ ಯು ಪವನ್. ಯಾಕಿಷ್ಟ ಅಂತ ಕೇಳಿದ್ರೆ ಹೇಳಕ್ಕಾಗಲ್ಲ. ಎಷ್ಟಿಷ್ಟ ಅಂತ ಕೇಳಿದ್ರೆ ಬೇಕಾದ್ರೆ ಆನ್ಸರ್ ಮಾಡ್ತೀನಿ. ದೇವದಾಸ್ ಪಾರ್ವತಿನ ಪ್ರೀತಿಸೋ ಅಷ್ಟು, ಮಜ್ನು ಲೈಲಾನ ಪ್ರೀತಿಸೋ ಅಷ್ಟು, ಶಹಜಹಾನ್ ಮುಮ್ತಾಜ್ನ ಪ್ರೀತಿಸೋ ಅಷ್ಟು. ಐ ಲವ್ ಯು ಪವನ್. ಐ ಟು ಲವ್ ಯು. ಅಮ್ಮ ಅಮ್ಮ, ಚಿಕ್ಕಮ್ಮ ಮನೆ ಅಮ್ಮ. ಇದ್ರೆ ಏನು? ಒಳಗಡೆ ಹೋಗಿ ಮಾತಾಡ್ಸ್ಕೊಂಬರೋಣ ಅಮ್ಮ. ಏನ್ ಅವಶ್ಯಕತೆ ಇಲ್ಲ, ನಡಿ. ಅಮ್ಮ ಅಮ್ಮ, ಚಿಕ್ಕಮ್ಮ ಹೊರಗಡೆನೆ ಇದ್ದಾರೆ. ಹೋಗ್ಲಿ, ಹೊರಗಡೆನೆ ಮಾತಾಡ್ಸ್ಕೊಂಡು ಹೋಗೋಣ, ಒಳಗಡೆ ಬೇಡ. ಬೇಡ ಅಂತ ಹೇಳ್ತಿದ್ದೀನಲ್ವಾ? ಯಾಕೆ? ನಿಮ್ ಚಿಕ್ಕಮ್ಮನ್ ಬಿಟ್ರೆ ಒಳಗಡೆ ಇರೋರೆಲ್ಲ ದೆವ್ವಗಳೇ. ಇದೊಂದು ದೆವ್ವಗಳ ಮನೆ.
ಇನ್ ಮುಂದೆ ಈ ಮನೇಲಿ ಯಾವ ಶುಭ ಕಾರ್ಯ ನಡೆದ್ರು ಸಾವಿನ ಕಾರ್ಯ ನಡೆದ್ರು ಬರಬಾರ್ದು. ಇನ್ನೇನು ಮಾತಾಡ್ದೇನೆ ಮನೆಗೆ ಹೋಗೋಣ, ನಡಿ ಬಾ. ಚಿಕ್ಕಮ್ಮನ ಹತ್ರ ನಾನು ಮಾತಾಡ್ಬೇಕಮ್ಮ. ಮಾತ್ ಕೇಳಿಲ್ಲ ಅಂದ್ರೆ ಇನ್ನಿನಗೆ ಏಟ್ ಬೀಳತ್ತೆ. ಬಾ. ಅಯ್ಯೋ ಸೌಮ್ಯ, ಚಿಕ್ಕಮ್ಮ ಕರೀತಾ ಇದ್ದಾರಮ್ಮ. ಕೇಳಿಸ್ತು ನನಗೆ. ಅಕ್ಕ ಬಾ ಅಕ್ಕ. ನಿನ್ನೂ ಕೂಡ ಕರೀತಾ ಇದ್ದಾರಮ್ಮ. ನನ್ಗೇನ್ ಕಿವಿಡಲ್ಲ, ನಡಿ. ಅಯ್ಯೋ ಅಕ್ಕ, ಅಕ್ಕ ನಿಂತ್ಕೋ. ಅಕ್ಕ ಅಕ್ಕ ಕರೀತಾ ಇದ್ರು ಹಾಗೆ ಹೋಗ್ತಿದ್ಯಲ್ಲಕ್ಕ. ಈ ಬೀದಿ ಕೊನೆಯಲ್ಲಿ ಒಂದ್ ಕೆಲ್ಸ ಇತ್ತು ಅಂತ ಬಂದಿದ್ದೆ. ಕೆಲ್ಸ ಆಯ್ತು ಅಂತ ಹೋಗ್ತಿದ್ದೀನಿ. ಮನೆ ಮುಂದೆ ಬಂದು ಮನೆ ಒಳಗಡೆ ಬರ್ದೇನೆ ಹೋಗ್ತಿದ್ಯಲ್ಲ. ಒಳಗಡೆ ಹೋಗೋಣ ಅಂತ ಕೇಳಿದ್ದಕ್ಕೆ ಅಮ್ಮನೇ ಬೇಡ ಅಂದ್ರು ಚಿಕ್ಕಮ್ಮ. ಯಾಕಕ್ಕ? ಇದು ನನ್ನ ಸೋದರತೆ ಮನೆನೇ ಹೊರತು ನನ್ನ ಅತ್ತೆ ಮನೆ ಅಲ್ಲ. ಸುಮ್ನೆ ಬರೋದಕ್ಕೆ ಹೋಗೋದಕ್ಕೆ. ಆದ್ರೂ ಈ ಮನೇಲಿ ನನಗೇನ್ ಕೆಲಸ ಇರುತ್ತೆ ಹೇಳು? ನಾನಿದ್ದೀನಲ್ವಾ ಅಕ್ಕ. ನೀನ್ ಇದೆಯಾ ಅಂತ ಬರ್ತೀನಿ. ನಿನಗೆ ಯಾರೋ ಏನೋ ಹೇಳೋದನ್ನ ನೋಡ್ತೀನಾ, ಸುಮ್ಮನೆ ಇರ್ತೀನಾ, ಕೇಳ್ತೀನಿ, ಜಗಳ ಮಾಡ್ತೀನಿ. ಅದು ನಿಮ್ಮ ಅತ್ತೆ ಮಾವಂಗೆ ಇಷ್ಟ ಆಗಲ್ಲ. ನಾನು ಕೆಟ್ಟವಳಾಗ್ತೀನಿ. ಸಮಯ ಸಂದರ್ಭ ಇಲ್ದೇನೆ ನಾನು ಬರೋದ್ಯಾಕೆ? ಅವ್ರ ಜೊತೆ ಜಗಳ ಮಾಡೋದ್ಯಾಕೆ? ಹಾಗನ್ಕೊಂಡ್ರೆ ಹೇಗಕ್ಕ? ನೋಡವನಿ, ನಾನು ನೋಡಿದ್ರೆ ನಿಮ್ಮ ಮನೆಯವ್ರಿಗೆ ಏನೋ ಒಂದು ಹೇಳ್ಬೇಕನ್ಸುತ್ತೆ. ಮಾತು ಅನ್ನಿಸ್ಕೊಂಡ್ಮೇಲೆ ನಿನ್ನ ಹಾಗೆ ನಾನು ಮೌನವಾಗಿರಲ್ಲ. ವಾಪಸ್ ಏನೋ ಒಂದು ಹೇಳ್ತೀನಿ. ಅಕ್ಕ ಹಾಗೆಲ್ಲ ಏನು ನಡೆಯಲ್ಲ. ಮದುವೆಲಿ ನಮ್ಮನ್ನ ಅನುಮಾನಿಸಿದ್ದನ್ನ ಅವಮಾನಿಸಿದ್ದನ್ನ ನಾನಿನ್ನೂ ಮರ್ತಿಲ್ಲ ಅವನಿ. ಪ್ರತಿ ಸಲನೂ ಜಗಳ ಆಗ್ಬೇಕು ಅಂತಿದ್ಯಾ? ಎಲ್ಲರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಇದು ನಿನ್ ತಂಗಿ ಮನೆ. ನೀನ್ ಯಾವಾಗ ಬೇಕಿದ್ರೂ ಬರ್ಬೋದು. ನೀನ್ ಬರಬಾರ್ದು ಅಂತ ಯಾರು ಬಾಗ್ಲು ಹಾಕಲ್ಲ. ಹಾಕಿದ್ರೆ ನಾನು ಒಪ್ಕೊಳ್ಳೋದು ಇಲ್ಲ. ಅರ್ಥ ಮಾಡ್ಕೋ ಅವನಿ. ನೀನೇ ಅರ್ಥ ಮಾಡ್ಕೋ. ನನ್ನ ನೋಡಿ ಕೂಡ ಒಳಗಡೆ ಬರ್ದೇನೆ ನನ್ನ ಕೈಯಾರೆ ಕಾಫಿ ಕುಡಿದೇನೆ ಹೊರಟೋದ್ರೆ ನನಗೆಷ್ಟು ಬೇಜಾರಾಗುತ್ತೆ. ಚಿಕ್ಕಮ್ಮ ಅಷ್ಟನ್ನ ಕೇಳ್ಕೊಂತಾರಲ್ವಾ? ಹೋಗೋಣಮ್ಮ. ಸರಿ ಬರ್ತೀನಿ. ಆದರೆ ನನಗೇನಾದರೂ ತೊಂದರೆ ಆಯಿತು ಅಂದರೆ ನಾನು ಮಾತ್ರ ಸುಮ್ಮನಿರಲ್ಲ. ಆ ಥರ ಏನೂ ಜಗಳ ಆಗಲ್ಲ. ನಡಿ ಹೋಗೋಣ. ಬಾ ಬಾ ಸೌಮ್ಯ. ಹೇಗಿದೆ ಜೋಕು? ಬಾಬಾ, ನಿನ್ ಹತ್ರ ಇರೋ ದೊಡ್ಡ ಟ್ಯಾಲೆಂಟ್ ಏನು ಅಂದ್ರೆ ನೀನ್ ಹೇಳೋ ಜೋಕ್ ಅಲ್ದೇ ಇದ್ರು ಜೋಕು ಅಂತ ಹೇಳಿ ನಗ್ತಾ ಇರ್ತೀಯ. ಇದು ದೊಡ್ಡ ಜೋಕ್ ಅಂದ್ರೆ. ಆ ಕಡೆ ನೋಡಿ. ಇವಾಗ ಕಾಮಿಡಿ ಸೀನ್ ಸ್ವಲ್ಪ ಸೀರಿಯಸ್ ಆಗುತ್ತೆ ನೋಡಿ. ಆ ಸೀನ್ ಎಲ್ಲ ಇಲ್ಲ ಬಾಬಾ, ನಾನು ನೋಡ್ಕೋತೀನಿ ರೀ. ಬಾ ಅಕ್ಕ. ಫೈರ್ ಬ್ರ್ಯಾಂಡ್ ಎಂಟ್ರಿ ಆದ್ಲು. ಹಾಗಾದ್ರೆ ಖಂಡಿತವಾಗ್ಲೂ ಏನೋ ಜಗಳ ನಡೆಯುತ್ತೆ ಅಂತ ಅರ್ಥ. ಕಾರಣ ಇಲ್ದೇನೆ ಜಗಳ ಮಾಡೋ ಕ್ಯಾರೆಕ್ಟರ್ ಅಲ್ಲ ನಮ್ಮ ಅಕ್ಕಂದು. ಕಾರಣಗಳನ್ನ ಹುಡ್ಕೋತಾಳೆ, ಇಲ್ಲ ಅಂದ್ರೆ ಯಾವುದೋ ರೀತಿಲಿ ಸೃಷ್ಟಿ ಮಾಡ್ತಾಳೆ. ನಾನು ಮೊದಲೇ ಹೇಳಿದ್ದೆ ಅಲ್ವಾ? ಏನ್ ಹೇಳ್ದೆ ಅಂತ? ನೀವು ಸುಮ್ಮನೆ ಜಗಳ ಆಡ್ತೀರಾ ಅಂತ ನಮ್ಮಮ್ಮ ಹೊರಗಡೆನೆ ಹೇಳಿದ್ರು. ಇವಳು ಅಮ್ಮನ ತರನೇ ಮಾತಾಡ್ತಾಳೆ. ಇವಾಗ ನಮ್ಮನೇಲಿ ಯಾವ ಶುಭ ಕಾರ್ಯನೂ ನಡೀತಿಲ್ಲ. ಜಗಳ ಬರೋ ಅವಕಾಶನೂ ಇಲ್ಲ. ಏನೂ ಇಲ್ದಿರೋ ಜಾಗದಲ್ಲಿ ಬೆಂಕಿ ಹಚ್ಚೋ ಸಾಮರ್ಥ್ಯ ಇರೋರು ಕೆಲವ್ರು ಇರ್ತಾರಲ್ವಾ? ಅಕ್ಕ, ಅನಾವಶ್ಯಕವಾಗಿ ನಮ್ಮ ಅಕ್ಕಂಗೆ ಕೋಪ ತರಿಸ್ಬೇಡಿ. ನಿಮ್ಮ ಅಕ್ಕನಿಗೆ ನಾವು ಕೋಪ ತರಿಸೋ ಅಗತ್ಯ ಇಲ್ಲಮ್ಮ. ನಿಮ್ಮ ಅಕ್ಕ ಈ ಮನೆಯಿಂದ ಹೊರಗಡೆ ಹೋಗೋ ಅಷ್ಟರಲ್ಲಿ ಏನೋ ಒಂದು ಜಗಳ ನಡೆಯುತ್ತೆ ನೋಡು. ನನ್ನ ತಂಗಿ ಒತ್ತಾಯ ಮಾಡಿ ಕರೆದ್ಲು ಅಂತ ಒಳಗಡೆ ಬಂದೆ. ನಾನು ನಿಮ್ಮ ತಂಟೆಗೆ ಬರಲ್ಲ, ನೀವು ನನ್ನ ತಂಟೆಗೆ ಬರಬೇಡಿ. ಜೇನ್ ಗೂಡಿನ ಮೇಲೆ ಕಲ್ಲಿ ಎಸ್ದಾಗ ಮಾಡಬೇಡಿ. ಏನ್ ನಡೆಯುತ್ತೋ ನೋಡೋಣ. ಬಾಬಾ, ಇವಾಗ ಅಮ್ಮನ ಸ್ಥಾನದಲ್ಲಿ ನಿಹಾರಿಕಾ ಚಾರ್ಜ್ ತಗೋತಾ ಇದ್ದಾಳೆ.
ಇದಕ್ಕೂ ಮುಂಚೆ ಯಾರು ಬೇಕೋ ಅವ್ರು ಬಂದು ಏನ್ ಬೇಕೋ ಅದನ್ನ ಮಾತಾಡಿ ಹೋಗ್ತಾ ಇದ್ರಲ್ವಾ, ಅದಿವಾಗ ನಡೆಯಲ್ಲ.